ಅಬ್ಬಬ್ಬಾ, ಒಂಟಿ ಮಹಿಳೆಯ ಮೇಲೆ ಇದೆಂತ ದೌರ್ಜನ್ಯ. ಜೀವನಕ್ಕೆ ಆಧಾರವಾಗಿದ್ದ ಅಂಗಡಿಯನ್ನೇ ಕಿತ್ತಾಕಲು ಮುಂದಾದ ವ್ಯಕ್ತಿ. ಈ ಸಮಾಜವೇ ಹಾಗೆ. ಬಲಿಷ್ಠನಾಗಿರೋನು ಇಡೀ ಊರನ್ನೇ ಕೊಳ್ಳೆ ಹೊಡೆದ್ರೂ ಯಾರು ಕೇಳೋದಕ್ಕೆ ಹೋಗೋದಿಲ್ಲ. ಆದರೆ ಶಕ್ತಿ ಇಲ್ಲದವರ ಮೇಲೆ ಎಲ್ಲರೂ ಸವಾರಿ ಮಾಡೋದಕ್ಕೆ ಮುಂದಾಗ್ತಾರೆ. ಇದೀಗ ಕಲ್ಪತರುನಾಡು ತುಮಕೂರು ತಾಲೂಕಿನ ಎತ್ತೇನಹಳ್ಳಿ ಗ್ರಾಮದಲ್ಲಿಯೂ ಇಂಥದ್ದೇ ಒಂದು ಘಟನೆ ನಡೆದಿದ್ದು, ಒಂಟಿ ಮಹಿಳೆಯ ಮೇಲೆ ದಬ್ಬಾಳಿಕೆ ನಡೆಸಿರುವ ವಿಚಾರ ಬೆಳಕಿಗೆ ಬಂದಿದೆ. ಹೀಗೆ ಕ್ಯಾಮರಾ ಎದುರು ಕಣ್ಣೀರು ಹಾಕ್ತಿದ್ದಾರಲ್ಲ, ಇವರ ಹೆಸರು ಮಂಜಮ್ಮ ಅಂತ. ಗಂಡನನ್ನ ಕಳೆದುಕೊಂಡಿರೋ ಒಂಟಿ ಹೆಣ್ಣು. ಈಕೆ ಗೂಳೂರು ಹೋಬಳಿಯ ಎತ್ತೇನಹಳ್ಳಿ ಗ್ರಾಮದ ಮಾಕನಹಳ್ಳಿ ಮುಖ್ಯ ರಸ್ತೆಯ ಪಕ್ಕದಲ್ಲಿ ಸುಮಾರು 8 ವರ್ಷಗಳಿಂದ ಸಣ್ಣದೊಂದು ಟೀ ಅಂಗಡಿಯನ್ನ ಮಾಡಿಕೊಂಡು ಜೀವನವನ್ನ ನಡೆಸುತ್ತಿದ್ದಾರೆ. ಗಂಡ ಸತ್ತಾಗಿನಿಂದ ಇವರ ಇಡೀ ಕುಟುಂಬಕ್ಕೆ ಈ ಟೀ ಅಂಗಡಿಯೇ ಆಧಾರವಾಗಿತ್ತು. ಆದರೆ ಇದೀಗ ವ್ಯಕ್ತಿಯೊಬ್ಬ ದಬ್ಬಾಳಿಕೆ ನಡೆಸಿ ರಸ್ತೆ ಪಕ್ಕದಲ್ಲಿರುವ ಈ ಅಂಗಡಿಯನ್ನ ಕಿತ್ತಾಕೋದಕ್ಕೆ ಮುಂದಾಗ್ತಿದ್ದಾನಂತೆ. ಇನ್ನು ಈ ಅಂಗಡಿ ರಸ್ತೆ ಪಕ್ಕದ ಸರ್ಕಾರಿ ಜಾಗದಲ್ಲಿದೆ. ರಸ್ತೆ ಮಾಡುವಾಗ ತಾನು ಅಂಗಡಿಯನ್ನ ತೆರವುಗೊಳಿಸುತ್ತೀನಿ ಅಂತ ಮಂಜಮ್ಮ ಹೇಳಿದ್ರಂತೆ. ಇನ್ನು ಗ್ರಾಮ ಪಂಚಾಯಿತಿಯವರಾಗ್ಲಿ ಅಥವಾ ಬೇರೆ ಯಾವುದೇ ಇಲಾಖೆಯವರೇ ಆಗ್ಲಿ ಈ ಅಂಗಡಿಯ ಬಗ್ಗೆ ಆಕ್ಷೇಪಣೆ ಮಾಡ್ತಿಲ್ವಂತೆ. ಆದ್ರೆ 3ನೇ ವ್ಯಕ್ತಿ ಬಂದು ಏಕಾಏಕಿ ಅಂಗಡಿಗೆ ಹಾಕಿದ್ದ ತಗಡಿನ ಶೀಟುಗಳನ್ನ ಕಿತ್ತು ಹಾಕುವ ಕೆಲಸವನ್ನ ಮಾಡ್ತಿದ್ದಾನಂತೆ. ಇದನ್ನ ಕೇಳಲು ಹೋದರೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬೆದರಿಕೆಯನ್ನ ಹಾಕ್ತಿದ್ದಾನಂತೆ. 2018ರಿಂದಲೂ ಅಂಗಡಿ ಮಾಡ್ಕೊಂಡು ಜೀವನ ನಡೆಸ್ತಿದ್ದೀನಿ. ನಮ್ಮ ಮನೆಯವರೆಲ್ಲ ತೀರೋಗವ್ರೆ. ನನ್ನ ಜೀವನಕ್ಕೆ ಅಂತ ಇದೇ ಆಧಾರ. ಬೆಳಗ್ಗೆ ಮಧ್ಯವರ್ತಿ ಯಾರೋ ಬಂದು ಅಂಗಡಿ ಸೀಟೆಲ್ಲ ಕಿತ್ತವ್ರೆ. ಜಮೀನವ್ರು ಸುಮ್ಮನೆ ಇರ್ತಾರೆ, ನಾವು ಈಗ ಅದರಿಂದನೇ ಜೀವನ. ಜಮೀನವ್ರು ಸುಮ್ಮನೆ ಇದ್ರು ಮಧ್ಯವರ್ತಿಯಿಂದ ನಮ್ಮ ಕೈಲಿಂದ ತಡೆಯೋಕ್ಕಾಗ್ತಿಲ್ಲ. ಏಕಾಏಕಿ ಬರೋದು, ಕಿತ್ತಾಕೋದು. ನಾನು ಕಿತ್ತಾಕದೆ ನೀನು ಚಾಲೆಂಜ್ ಮಾಡ್ತೇನೆ ನೋಡೋಣ, ನಮ್ಮ ಅಪ್ಪಂಗೆ ನಾನು ಹುಟ್ಟಿದ್ರೆ ಅಂಗಡಿಗೆ ಎತ್ತಿಸ್ತೀನಿ ಅಂತ ತೊಂದರೆ ಕೊಡ್ತಾವ್ರೆ. ದಿನ ಬೆಳಗ್ಗೆ ಎದ್ರು ಬರೀ ಅದೇ ಹಿಂಸೆ ಆಗೈತೆ ಅವ್ರದ್ದು. ನನಗೆ ಇದರಿಂದ ಪಂಚಾಯತಿಗೆ ಹೋಗಿ ಸ್ಟೇಷನ್ಗೆ ಹೋಗಿ ಅರ್ಜಿ ಕೊಟ್ಟಿದ್ದೀನಿ, ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಪಂಚಾಯತಿಗೆ ಹೋಗಿ ತಿರುಗಿದ್ದೀನಿ. ಅವರು ಯಾವ ಇದುವಾದ ನ್ಯಾಯನೂ ಕೊಟ್ಟಿಲ್ಲ. ನನಗೆ ಸ್ಟೇಷನಿಂದನೂ ನ್ಯಾಯ ಆಗಿಲ್ಲ. ನನಗೂ ಬೇಕಾದಷ್ಟೆಲ್ಲ ಸಮಸ್ಯೆ ಇದೆ. ನನಗೂ ನನ್ನ ಮಕ್ಕಳು ಮರಿ 8 ಜನ ಮನೇಲಿದ್ದೀವಿ. ಇದರಿಂದಲೇ ನಮ್ಮ ಜೀವನ. ನಮ್ಗೆ ನ್ಯಾಯ ದೊರಕಿಸ್ಕೊಡ್ರಿ. ಇಲ್ಲ ನಾನು ಏನಾದರೂ ಹೆಚ್ಚು ಕಮ್ಮಿ ಅಂತ ನಾನು ಕೊಡೋರು ಬಿಡೋರ್ಗೆ ಅನ್ಯಾಯ ಮಾಡಿಸ್ಬಿಡಿ. ಅವ್ರ ಮುಖಾಂತರನೇ ಕೊಡಿಸ್ಕೊಡಿ. ನನಗೆ ಇದರಿಂದ ಜೀವನ. ನನಗೆ ಬೇಕಾದಷ್ಟು ಐತೆ ಪ್ರಾಬ್ಲಮ್ಮು. ಮಧ್ಯವರ್ತಿ ಇದ್ರೆ ಯಾರು? ಮಾಯಣ್ಣ ಅನ್ನೋರು, ಮಾಯಣ್ಣ ಮಂಜುನಾಥ್ ಅನ್ನೋರು. ಅವ್ರು ಈ ಜಾಗದ ಮಾಲೀಕರು ಅಲ್ಲ, ಅವರು ಇಲ್ಲ ಪಂಚಾಯತಿ ಮೆಂಬರ್ ಅಲ್ಲ, ಏನೇನೂ ಅಲ್ದಲ್ಲ ನಂಗೆ ತುಂಬ ಟಾರ್ಚರ್ ಕೊಡ್ತಾವ್ರಿ. ಅಂಗಡಿ ಎಸ್ಕಡ್ರಿ, ಕಿತ್ತಾಕ್ತೀನಿ, ಎತ್ತಿಸ್ತೀನಿ ಅಂತ. ಬೆಳಗ್ಗೆ ಏಕಾಏಕಿ ಬಂದು ನಾನು ಇಲ್ದಲ್ಲ ಇದೆಲ್ಲ ಕಿತ್ತು ಎತ್ಕೊಬೇಕು ಅಂತ ಅಷ್ಟೇ ಕೇಳಬಾರ್ದು ಸರ್. ಅಂದ ರೋಡಲ್ಲಿ ಜೀವನ ಮಾಡೋಕ್ಕೂ ಬಿಡಲ್ಲ. ನಮ್ಮಂತ ನಾವು ಎಲ್ಲಿ ಜೀವನ ಮಾಡೋದು? ನಮ್ಗೆ ಜಮೀನ್ ಮಾಲೀಕರು ಮಾಯಣ್ಣ ಅನ್ನೋರು ಜಮೀನ್ ಮಾಲೀಕರು ಅಲ್ಲ, ಏನು ಅಲ್ವಾ? ಏನೇನು ಅಲ್ಲ ಸರ್. ಅವರು ಜಮೀನ್ ಮಾಲೀಕರು ಅಲ್ಲ, ಊರು ಪಂಚಾಯತಿ ಮೆಂಬರು ಅಲ್ಲ, ಏನೇನು ಅಲ್ಲ. ಅವರು ನನಗೆ ಜನಸಾಮಾನ್ಯರು ಅಷ್ಟೇ. ಅವ್ರಿಗೆ ಏನಾಯ್ತು ರೈಟ್ಸು? ನನ್ನ ಅಂಗಡಿ ಬಂದು ಏಕಾಏಕಿ ಕಿತ್ತಾಕಿ ಈ ಥರ ಎಲ್ಲ ಅವಶ್ಯ ಶಬ್ದದಿಂದ ಮಾತಾಡಕ್ಕೆ ಏನಾಯ್ತು ಸರ್ ರೈಟ್ಸು? ಅವ್ರು ಯಾರು? ನನ್ನ ಅಣ್ಣ ತಮ್ಮದಿರಲ್ಲ, ನಮ್ಮ ಜನಾಂಗ ಅಲ್ಲ, ಯಾರ್ಯಾರು ಅಲ್ಲ. ಪಂಚಾಯತ್ ಅಧಿಕಾರಿಗಳು ಗಮನ ತಂದ್ರೆ ಏನ್ ಹೇಳ್ತಾರೆ? ಅವ್ರು ಇದಕ್ಕೆ ಬರೋದೇ ಇಲ್ಲ. ಕೇಳ್ತಾರೆ, ನಾನು ಮಾಡ್ತೀನಿ ಸರ್. RTI ಇಂದಾನೆ ಗೌರ್ಮೆಂಟ್ ಇದ್ರ ಕಡೆಯಿಂದಾನೆ ಪ್ರಕಾರನೇ ಕೊಟ್ಟಿದ್ದೀನಿ. ಅದಕ್ಕೂ ನನಗೆ ಮಾಹಿತಿ ಇಲ್ಲಿವರೆಗೂ ಕೊಟ್ಟಿಲ್ಲ ಸರ್. 2 ತಿಂಗಳು 2.5 ತಿಂಗಳಾಗಿದೆ ಸರ್. ಎಲ್ಲ ರಿಪೋರ್ಟು ಇಲ್ಲಿದೆ. ಬೇಕಾದ್ರೆ ಎಲ್ಲ ಚೆಕ್ ಮಾಡಿ ನನಗೆ ನ್ಯಾಯ ಒದಗಿಸ್ಕೊಡಿ. ಈ ಬಗ್ಗೆ ಮಂಜಮ್ಮ ಈಗಾಗಲೇ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ತಿಳಿಸಿದ್ರೂ ಯಾವುದೇ ಪ್ರಯೋಜನವಾಗಿಲ್ವಂತೆ. ಜೊತೆಗೆ ಪೊಲೀಸ್ ಠಾಣೆಗೆ ದೂರು ನೀಡಿದ್ರೂ ಯಾವುದೇ ಕ್ರಮವಾಗಿಲ್ವಂತೆ. ಹೀಗಾಗಿ ತನ್ನ ಕುಟುಂಬಕ್ಕೆ ಆಧಾರವಾಗಿರುವ ಈ ಅಂಗಡಿಯನ್ನ ಉಳಿಸಿಕೊಡಿ, ತನಗೆ ತುಂಬಾ ಕಷ್ಟವಿದೆ, ಸಾಲ ಕೂಡ ಮಾಡಿಕೊಂಡಿದ್ದೇನೆ, ಈ ಅಂಗಡಿಯನ್ನ ನಂಬಿ ಬದುಕುತ್ತಿದ್ದೀನಿ, ಹೀಗಾಗಿ ತನಗೆ ಅಂಗಡಿಯನ್ನ ಉಳಿಸಿಕೊಡಿ ಅಂತ ಈ ಒಂಟಿ ಮಹಿಳೆ ಮಂಜಮ್ಮ ಕಣ್ಣೀರಿಟ್ಟಿದ್ದಾರೆ. ನ್ಯಾಯ ಒದಗಿಸ್ಕೊಡಿ. ಇಲ್ಲ ನಂಗೆ ಏನೋ ಹೆಚ್ಚು ಕಮ್ಮಿ ಆದ್ರೆ ನಾನು ಕೊಡೋರ್ಗೆ ಬಿಡೋರ್ಗೆ ಅನ್ಯಾಯ ಮಾಡಿಸ್ತಂಗೆ ಅವ್ರ ಕಡೆಯಿಂದನೇ ಕೊಡಿಸ್ಬಿಡಿ. ಇದ್ರ ಬಗ್ಗೆ ಪೊಲೀಸ್ ಇಲಾಖೆ ಕಂಪ್ಲೇಂಟ್ ಕೊಟ್ಟಿಲ್ವಾ? ಕೊಟ್ಟಿದ್ದೀನಿ ಸರ್. ಪಂಚಾಯತಿಗೆ ಕೊಟ್ಟಿದ್ದೀನಿ, ಪೊಲೀಸ್ ಕೊಟ್ಟರೆ ಕಾಪಿ. ಇದರಿಂದ ನನಗೆ ಯಾವುದು ಮಾಹಿತಿ ಸಿಕ್ಕಿಲ್ಲ.
ಇದು ಹೆಂಗ್ ಬಂದೈತೆ, ನಾನು ರೋಡ್ ಬಂದಾಗ ಎತ್ಕೊಂತೀನಿ, ಅಲ್ಲಿವರೆಗೂ ನಂಗೆ ಜೀವನ ಮಾಡೋಕ್ಕೆ ಅವಕಾಶ ಕೊಡಿ ಅಂತ. ನನಗೆ ಯಾರು ಇದರಲ್ಲಿ ಸಪೋರ್ಟು ಇಲ್ಲ, ಏನೂ ಇಲ್ಲ. ಅದೇನೇ ಇರಲಿ, ಟೀ ಅಂಗಡಿಯನ್ನಿಟ್ಟುಕೊಂಡು ಜೀವನ ನಡೆಸುತ್ತಿದ್ದ ಈ ಒಂಟಿ ಮಹಿಳೆ ಮೇಲೆ ಈ ರೀತಿ ದಬ್ಬಾಳಿಕೆ ನಡೆಸುತ್ತಿರೋದು ಮಾತ್ರ ಬೇಸರದ ಸಂಗತಿ. ಇನ್ನು ಮೇಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿ ಈ ಮಹಿಳೆಗೆ ನ್ಯಾಯ ಒದಗಿಸಿಕೊಡುವ ಕೆಲಸವನ್ನ ಮಾಡಬೇಕಿದೆ. ಶ್ರೀನಿವಾಸ್ ಸೋಂಪುರ, ಪ್ರಜಾಶಕ್ತಿ ಟಿವಿ, ತುಮಕೂರು.